ರೇಟಿಂಗ್ಸು 10ಗೆ 8. ಎಲ್ಲರದ್ದು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆಯಾ? ಸಾಕಾಗಿದೆ. ಆ್ಯಕ್ಟಿಂಗ್ಸ್ ಎಲ್ಲ ಅಂದರೆ ಬುಕ್ಕಿಂಗ್ಸ್ ಎಲ್ಲ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಬುಕ್ಕಿಂಗ್ ಸ್ವಲ್ಪ ಕಮ್ಮಿ ಇದೆ, ಗೊತ್ತಲ್ಲ ಕನ್ನಡ ಜನತೆ ಕನ್ನಡ ಫಿಲಮ್ಗಳು ಸಪೋರ್ಟ್ ಮಾಡೋದು ಕಮ್ಮಿ. ಬಟ್ ಬಂದು ನೋಡಿ, ಚೆನ್ನಾಗಿದೆ. ಸೂಪರ್ ಇದೆ ಮೂವಿ, ಹೌದಾ? ಜನನೇ ಭಯಂಕರ ಇದೆ. ಅನ್ನಿಸ್ತು. ಸೂಪರ್ ಇದೆ ಗುರು. ಹೌದಾ? ಮೊದಲ ಪ್ರೈಮೇಸ್ ಸಖತ್ತಾಗಿದೆ. ಬುಕ್ಕಿಂಗ್ಸ್ ಕಡಿಮೆ ಇದೆ ಅಂತ ಹೇಳಿದ್ರು. ಇಲ್ಲ ಏನಿಲ್ಲ, ಜನ ಇದ್ದಾರೆ, ಫುಲ್ ಚೆನ್ನಾಗಿ ಸಖತ್ತಾಗಿದೆ, ಫೈನ್ ಇದೆ ಮೂವಿ ಮಾತ್ರ. ಚೆನ್ನಾಗಿದೆ, ನೋಡ್ಬೋದು. ಹೌದಾ? ಹಾಂ, ಏನ್ರ ಬಗ್ಗೆ ಆಯಿತು ಮೂವಿ? ಮಾಮೂಲಿ ಇದು ದಲಿತರ ಬಗ್ಗೆ ಯಾವ ಥರ ಶೋಷಣೆಗೊಳಗಾಗಿದ್ರು, ಇವತ್ತು ಅವ್ರಿಗೆ ಸಂವಿಧಾನಕ್ಕೆ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಅವ್ರಿಗೆ ಎಷ್ಟು ಉಪಯೋಗ ಆಗಿದೆ ಅನ್ನೋದು. ಜೈ ಸಂವಿಧಾನ, ಜೈ ವಿಜಯ್, ಜೈ ಸಂವಿಧಾನ. ಬ್ರೋ ಚೆನ್ನಾಗಿತ್ತು ಮೂವಿ, ಇಷ್ಟ ಆಯ್ತಾ ಬ್ರೋ? ಇಷ್ಟ ಆಯ್ತಾ? ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಿದ್ದಾರೆ, Okay. ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತಾ? ಹಾಂ, ಓಕೆ, ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದಾ? ಹಾಂ, ಫ್ಯಾಮಿಲಿಗೆ ಚೆನ್ನಾಗಿದೆ. ಫ್ಯಾಮಿಲಿ ಇದೆ. ರೇಟಿಂಗ್ಸು? ಎತ್ತಕ್ಕೆ ಒಂದು 8.5. ಯಾಕಂದರೆ ಬುಕ್ಕಿಂಗ್ಸ್ ಎಲ್ಲ ಕಮ್ಮಿ ಇದೆ, ಜನ ಕಮ್ಮಿ ಇದ್ದಾರೆ ಅಂತ ಬಟ್ ಹೇಳ್ತಾರೆ. ಇನ್ನು ಕೆಲವರಿಗೆ ಆಸೆ ಇರುತ್ತೆ, ಕೆಲವ್ರಿಗೆ ಆಸೆ ಇರೋಲ್ಲ. ಓಕೆ. ಈಗ ಎಜುಕೇಟೆಡ್ ಇರ್ತಾರಲ್ಲ, ಬಂದು ನೋಡ್ತಾರೆ. ಚೆನ್ನಾಗಿದೆ. ಓಕೆ, ಸೂಪರ್ ಆಗಿತ್ತು ಸರ್ ಮೂವಿ, ನಿಮಗೆ ನೆಕ್ಸ್ಟ್ ಲೆವೆಲ್ ಇತ್ತು. ದುನಿಯಾ ವಿಜಯ್ ಆ್ಯಕ್ಟಿಂಗು ಅದು ಸೂಪರ್ ಆಗಿತ್ತು. ಆಯಿತು, ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗಿತ್ತು ಮೂವಿ. ವಿಜಯ್ ಅವರು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಚೆನ್ನಾಗಿದೆ ಮೂವಿ. 100/90. ಓಕೆ. ಫಿಲಮ್ ಚೆನ್ನಾಗೈತೆ. ಹಾಂ, ಹಳ್ಳಿ ಸ್ಟೋರಿ ಅಲ್ಲ. ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯ್ತು. ವಯಸ್ಸಾಗಿರೋರು ಬಂದು ನೋಡ್ಬೋದಾ? ನೋಡ್ಬೋದು. ನಿಮ್ಗೆ ಅನ್ನಿಸ್ತು? ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಮೂವಿ ಸೂಪರ್ ಆಗಿದೆ. ಏನಂದರೆ ಹೆಣ್ಮಕ್ಳು ಬಗ್ಗೆ, ನಾವು ಕಷ್ಟಪಟ್ಟು ದುಡಿಯೋರ ಬಗ್ಗೆ, ಎಷ್ಟೊಂದು ಜನ ಕಷ್ಟಪಟ್ಟು ನಮ್ಮ ಕಡೆಯಿಂದ ದುಡಿಸ್ಕೊಂಡು ಅವ್ರು ಬೆಳೀತಾ ಇರ್ತಾರೆ, ನಮ್ಮ ಬೆಳೆಯೋಕ್ಕೆ ಕೊಡಲ್ಲ. ಅದು ಬಿಟ್ಟರೆ ಸೂಪರ್ ಆಗೈತೆ. ಪೊಲೀಸವ್ರ ಕೆಲಸ ಹೇಗೆ ಮಾಡೋದು, ಹೇಗೆ ಮಾಡಬೇಕು, ಮತ್ತು ಬರೀ ಊರು ಗೌಡ್ರು ಅಂದರೆ ಬರೀ ಇವರು ಕೀಳಾಗಿದ್ದಾರೆ ಅವ್ರು ಕೀಳಾಗಿದ್ದಾರೆ ಅಂತ ನೋಡೋದಲ್ಲ, ಎಲ್ಲ ಸಮಾನತೆಯಾಗಿ ನೋಡೋದು. ಈಗಿನ ಜನಗಳು ಎಲ್ಲ ಹಂಗೆ ಇರೋದು, ಆದರೆ ಅವ್ರ ಮುಖದ ಮೇಲೆ ಹೊಡೆಯೋ ಥರ ಈ ಒಂದು ಚಿತ್ರ ಐತೆ, ಈ ಮೂವಿ ಐತೆ. ದಯವಿಟ್ಟು ನೋಡಿ, ಅರ್ಥ ಮಾಡ್ಕೊಳ್ಳಿ. ಸಮಾಜಕ್ಕೆ ಒಂದು ಮಿರರ್ ಥರ ಅಂದರೆ ಸಮಾಜಕ್ಕೆ ಒಂದು ಮಿರರ್ ಥರ ನಾವು ಮಾಡಿರೋದು ನಮ್ಗೆ ಕಾಣಿಸುತ್ತಲ್ಲ, ಆ ಥರ ಮಿರರ್ ಇದ್ದಂಗೆ. ಈ ಮೂವಿ ಸೂಪರ್ ಆಗಿದೆ. ನಾನು 10ಗೆ 10 ಕೊಡ್ತೀನಿ. 100 ಇದ್ದರೂ 100 ಕೊಟ್ಬಿಡ್ತೀನಿ. ಯಾಕಂದರೆ ಮೂವಿ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಈ ಜನಗಳು ಏನು ಮಾಡ್ತಾರೆ ಗೊತ್ತಾ, ಈಗಿಂದೆಲ್ಲ ಬರೀ ಆ್ಯಕ್ಷನ್ ಫೈಟು ಅದೇ ನೋಡ್ತಾರೆ. ಅದರಲ್ಲಿ ಇರೋ ಕಥೆಗಳು ನಮ್ಮ ಮುಂದೆ ಜೀವನ ಹೆಂಗೆ ಮಾಡಬೇಕು, ಮುಂದೆ ಏನು ಮಾಡಬೇಕು, ನಮ್ಮ ಜೀವನದಲ್ಲಿ ನಾವು ಹೆಂಗೆ ಬೆಳಿಬೇಕಂತ ಅದು ನೋಡ್ತಲ್ಲ. ಹೀರೋ ಲವ್ ಮಾಡೋದು, ಅದು ನೋಡೋದು, ಇದು ಅವ್ನು ಫೈಟ್ ಮಾಡಿ ಊರಿಗೆ ಹೋಗೋದು, ಅವ್ನು ಬೆಳೆಯೋದು, ಅದೇ ಇದೆ. ಆದರೆ ಇದರಲ್ಲಿ ಏನಿದೆ ಅಂದರೆ ಜೀವನದ ಕಥೆ ಇದೆ. ಯಾವತ್ತೂ ಗುಲಾಮ್ ಆಗಿಬಿಡಿ. ಯಾಕಂದರೆ ಮನುಷ್ಯ ದುಡ್ಸೋದು ನಮ್ಮ ಕಡೆ ದುಡ್ಸ್ಕೊತಾನೆ, ಆದರೆ ನಮಗೆ ಸೈಡಲ್ಲಿ ಆಗಿಬಿಡ್ತಾನೆ. ಅದೇ ಹೇಳೋದು, ಎಲ್ಲರಿಗೂ ಹೇಳೋದೇನೆಂದರೆ ಮೂವಿ ಸೂಪರ್ ಆಗಿದೆ, ದಯವಿಟ್ಟು ನೋಡಿ. ಹೆಣ್ಮಕ್ಳ ಬಗ್ಗೆ, ಪೊಲೀಸವ್ರ ಬಗ್ಗೆ, MLA, ಈ ನಮಗೆ ಕಾರ್ಪೊರೇಟ್ರುಗಳು ಹೆಂಗಿರ್ತಾರೆ ಅದ್ರ ಬಗ್ಗೆನೂ ಎಲ್ಲ ಚೆನ್ನಾಗಿ ಮಾಡೋರೆ. ದುನಿಯಾ ವಿಜಯಣ್ಣ ಬಂದು ಸೂಪರಾಗಿ ಅವ್ರು ಯಾವಾಗ ಮಾಡಿದ್ರು ಹೆಣ್ಮಕ್ಳ ಬಗ್ಗೆ, ತಾಯಿಂದಿರ ಬಗ್ಗೆ ಚೆನ್ನಾಗಿ ಮಾಡ್ತಾರೆ. ಇದೇ ಇಷ್ಟ ಹೇಳೋದು. ಬುಕ್ಕಿಂಗ್ಸ್ ಕಮ್ಮಿ ಇದ್ರೂ ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಕೊಡ್ತಿದ್ದಾರೆ. ಜನ ಕಮ್ಮಿ ಇರ್ಬೋದು, ಮೇ ಬಿ ಇವಾಗ 3 ದಿವಸ ಹಾಲಿಡೇ ಇರೋದ್ರಿಂದ ಜನ ಕಮ್ಮಿ ಇದ್ದಾರೆ. ಸೊ ನೋಡೋಣ ಇವಾಗ ಬೇರೆ ಥಿಯೇಟ್ರ್ಗಳಲ್ಲಿ ಯಾವ ಥರ ಇದೆ. ಒಂದು ಸ್ವಲ್ಪ ಬೇರೆ ಥಿಯೇಟ್ರ್ಗಳಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಬುಕ್ಕಿಂಗ್ಸ್ ಆಗಿದೆ. ಸೊ ಒಂದೊಂದು ಥಿಯೇಟ್ರಲ್ಲಿ ಕಮ್ಮಿ ಬುಕ್ಕಿಂಗ್ಸ್ ಆಗಿದೆ. ನೆಕ್ಸ್ಟ್ ಏನು ರಿವ್ಯೂಸ್ ಬರುತ್ತೆ ನೋಡಿ, ವೆಯ್ಟ್ ಮಾಡಿ. ಇದೇ ಥರ ಸಿನಿಮಿ ಕಂಟೆಂಟ್ಸ್ಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.